ನಿನಗೆ ನೀ ಎನಗೆ ಚಿತ್ರತಂಡಕ್ಕೆ ಶುಭಾಶಯಗಳು. ಮಗ, ನಾನೊಂದು ಕತೆ ಬರ್ತಿದ್ದೀನಿ, ಅದನ್ನೇ ಫಿಲಮ್ ಮಾಡಬೇಕು ಅನ್ಕೊಂಡಿದ್ದೀನಿ. ಮ್ಯಾಟ್ರ್ ಇರೋ ಕತೆ ಇದ್ರೆ ಹೇಳು, ನಾನೇ ಹೀರೋ ಆಗ್ತೀನಿ. ನಾನ್ ಕ್ಯಾಮ್ರಾಮನ್ ಆಗ್ತೀನಿ. ಸುಮ್ನಿರೋ, ಅವನೇನೋ ಕತೆ ಬರ್ದವನೇ, ಒಂದ್ಸತಿ ಕೇಳೋಣ. ನೀನ್ ಹೇಳು ಮಗ. ಓಪ್ನಿಂಗ್ಗೆ ಬುಲೆಟ್ ಸಾಂಗ್, ಅದ್ರ ಮೇಲೆ ನಮ್ ಹೀರೋ ನೋಡಕ್ ಸಕ್ಕದಾಗಿರ್ತಾನೆ. ವೆರಿ ಹೀರೋಯಿಕ್, ಸ್ಲೋ ಮೋಷನ್ ಅಲ್ಲಿ ಎಂಟ್ರಿ. ಏನೋ ಮಗ, ತುಂಬಾ ಡೀಪ್ ಆಗಿ ಡಿಸ್ಕಷನ್ ನಡೀತಾ ಇದೆ. ರವಿ ಒಂದ್ ಕತೆ ಹೇಳ್ತಿದ್ದಾನೆ. ಹೌದಾ ಮಗ? ನನ್ಗೂ ಹೇಳೋ, ನಾನು ಕೇಳ್ತೀನಿ. ಮ್ಯೂಸಿಕ್ ಸೌಂಡ್, ಜನ ಮಾತಾಡ್ತಾ ಇರೋದು ಎಲ್ಲೋ ಒಂದೇ ಸತಿ ಕೇಳಿಸ್ತಾ ಇರುತ್ತೆ. ಅದೆಲ್ಲೋ ದೂರದಲ್ಲಿ ಒಂದ್ ನಗು ಕೇಳುತ್ತೆ. ನಾಯಕ ನಗು ಬಂದ್ ಕಡೆ ನೋಡ್ತಾನೆ. ಎಲ್ಲ ಶಬ್ದಗಳು ನಿಶಬ್ದ. ಆ ನಗು ಒಂದ್ ಬಿಟ್ಟು ನಾಯಕನಿಗೆ ಅವಳು ಅಪ್ಸರೆ ತರ ಕಾಣಿಸ್ತಾಳೆ. ಇವಳು ಹುಟ್ಟಿರೋದೇ ನನಗೋಸ್ಕರ ಅಂತ ಅವಳ ಹತ್ರ ಹೋಗ್ತಾನೆ. ಥ್ಯಾಂಕ್ ಯು ಸೋ ಮಚ್. ಯಾಕೆ? ಯಾಕಂದ್ರೆ ಮುಂದಿನ ವರ್ಷ ನಾನೊಂದು ಮುದ್ದಾದ ಮಗುಗೆ ತಂದೆ ಆಗ್ತಾ ಇದ್ದೀನಿ. ಅದು ನನ್ನ ಹತ್ರ ಕೇಳ್ತಿದ್ದೀರಾ? ಯಾಕಂದ್ರೆ ಆ ಮುದ್ದಾದ ಮಗುಗೆ ನೀನೇ ತಾಯಿ. ಹೌದಾ? ವಾಟ್ ಇಡಿಯಟ್! ಏನ್ ಹುಚ್ಚಿಗೆ ಚಿಡ್ದಿದೆ ನಿಂಗೆ? 2 ನಿಮಿಷ ಆಯ್ತು. ಕಣ್ಣಲ್ಲೇ ಕಣ್ಣಲ್ಲೇ ನೀ ದೋಚಿ ಹೋದೆ ನನ್ನ ಜೀವವ. ನಿಂತಲ್ಲೇ ನಿಂತಲ್ಲೇ ನಾನಾದೆ ಸ್ವರ್ಗ ಕಂಡುಕೊಂಡವ. ಇಂದು ಹಾಗೆ ಇರದ ಇಂಥ ಚಂದ ಸಂಭವ, ಒಂದೇ ಉಸಿರಲಿ ಎಲ್ಲವನ್ನು ಹೇಳೋದ. ಹೆಚ್ಚು ಕಮ್ಮಿಯಾಗಿರೋ ಹಾಗೆ ಆಗಿ ಹೋಗಿದೆ, ಏನು ಅಂತ ಕೇಳದಂತೆ ಇನ್ನು ಕಾಡೋದ. ಸರಿ ಆಯ್ತು. ನಿಮಿಷ ಇರು, ಬಿಟ್ರೆ ಮನೆ ಒಳಗಡೆ ಬಂದ್ಬಿಡ್ತಾನೆ. ನಿಂಗ್ ಮಾಡಕ್ ಬೇರೇನು ಕೆಲ್ಸ ಇಲ್ವಾ? ನಾಚಿಕೆ ಮನ ಮರ್ಯಾದೆ ಇದೆಯಾ ಹೇಳು? ಇಲ್ಲೇ ಬಂದ್ ಸಾಯ್ತಿದ್ಯಾ? ಎಕ್ಸ್ಕ್ಯೂಸ್ ಮೀ, ನನ್ಗೆ ಯಾಕ್ರಿ ಬೈತೀರಾ? ಬೈಯಂಗಿದ್ರೆ ಈ ಗೂಗಲ್ ಮ್ಯಾಪ್ ಬೈರಿ. ಗೂಗಲ್ ಮ್ಯಾಪ? ಯಾಕೆ? ಯಾಕೆಂದ್ರೆ ನನ್ನ ಉಸಿರಾಡಕ್ಕೂ ಕಷ್ಟ ಆದಾಗ ನನ್ನ ಉಸಿರೆಲ್ಲಿದೆ ಅಂತ ಕೇಳಿದೆ, ಅದು ಕರ್ಕೊಬಂದು ನಿನ್ ಮುಂದೆ ನಿಲ್ಸ್ತು. ಯಪ್ಪ, ಬರೀ ಇದಾಯ್ತು ಎಂದು. ಇಡಿಯಟ್, ಹೋಗೋ ಸುಮ್ನೆ. ಚಿಟ್ಟೆಯ ಹಾಗೆ ನೀನು ನಾನು ನಿನ್ನ ಹಿಂಬಾಲಿಸುವೆ. ಕಣ್ಣು ಮುಚ್ಚಿ ಕನಸನ್ನು ಕಾಣುವಾಗ ಅಲ್ಲೂ ನಿನ್ನೆ ಆರಾಧಿಸುವೆ. ಕರೆಯೊಂದ ನೀಡು ಈಗಲೇ ಎದುರಲ್ಲಿ ಹಾಜರಾಗುವೆ. ಪ್ರತಿಯೊಂದು ಜಾರು ಕ್ಷಣವನ್ನು ನೆನಪಂತೆ ಕಾಯುವೆ. ಆಕಾಶ ನೀಲಿ ನಾಚಿದೆ ಈ ನಿನ್ನ ಮಂದಹಾಸಕ್ಕೆ. ಹೊರಹೊಮ್ಮಿ ಬಂದ ಬಣ್ಣ ನಿನ್ನಿಂದಾನೇ. ಕಣ್ಣಲ್ಲೇ ಕಣ್ಣಲ್ಲೇ ನೀ ದೋಚಿ ಹೋದೆ ನನ್ನ ಜೀವವ. ಪ್ಲೀಸ್ ಇದನ್ನ ತಗೊಳ್ಳಿ. ನಾನ್ ಯಾಕೆ ತಗೋಬೇಕು? ನನಗ್ ಬೇಡ. ನನ್ ಮೇಲಿರೋ ಕೋಪನ ಇದ್ರ ಮೇಲೆ ಯಾಕ್ರಿ ತೋರಿಸ್ತೀರಾ? ಒಳ್ಳೆ ಬ್ರೀಡು ಕಣೆ, ಮಾರಿದ್ರೆ ಒಳ್ಳೆ ಕಾಸು ಬರುತ್ತೆ, ತಗೊಳ್ಳೆ. ಬಿಡು ಸುಮ್ನೆ.
ನಿನಗ್ ಬೇಡ ಅಂದ್ರೆ ನನಗ್ ಬೇಕು. ಇವಳಿಗೆ ಸ್ವಲ್ಪ ಸಂಕೋಚ ಜಾಸ್ತಿ, ಕೊಡಿ ನಾ ಕೊಡ್ತೀನಿ. ಕೊಡೆ ನಾಯಿ ಮರಿ ನಂದು. ನೋಡಕ್ ದೊಡ್ಡ ಮನೆ ಹುಡುಗಿ ತರ ಕಾಣ್ತಾ ಇದ್ದೀರಾ? ನಾಯಿ ಮರಿ ಯಾರಿದರಲ್ಲಿ? ಬಾರೆ ಸಿಕ್ಕರೆ ನನ್ ಕೈಗೆ ಮೊದಲು ನೀರು ಹೊಡಿಬೇಕು. ನಾನೇನ ಮಾಡ್ದೆ? ಅವ್ನು ಹಿಂಗ್ ಮಾಡ್ತಾನೆ, ಹೆಂಗ್ ಗೊತ್ತಿತ್ತು? ಹೋಗು. ಕತ್ತಿರು ನಾಯಿ ಕೊಟ್ಟಿದ್ದಾನೆ. ಇಡಿಯಟ್. ಹೇ, ನೀನ್ ಪ್ರಿಯನ್ ತಂಗಿ ಅಲ್ವಾ? ಹೌದು. ನೀವ್ಯಾರು? ಭಾವ ಅಂತ. ಭಾವನಾ? ಕೆಲವ್ರು ಕರೆಯೋದೆ ಹಾಗೆ. ಭಾವ. ಹಾ, ತೋಳಿ ಬಾಯ್. ವಿಚಿತ್ರದ ಹೆಸರು. ಭಾವ ಅಲ್ವಾ? ಏನೇ ಯಾರು ಹೇಳಿದಿಂಗ್ ಭಾವ ಅಂತ? ಅವನ ಹೆಸರು ಹೇಳಿದ್ರೆ ನೀನ್ ಯಾಕೆ ಹಿಂಗ ಆಡ್ತೀಯಾ? ತಲೆಗೊಂದು ಕುಟ್ಟಂದ್ರೆ ಹೋಗೋದ್ಕೋ. ಯಾವಾಗ್ಲೂ ಇದೇ ಆಯ್ತು ಇವಳ್ದು. ಚೂಳತ್ರ ಭಾವ ಅಂತ ಕರೆಸ್ತಾನ? ಮಾಡ್ತೀನಿ ಇವನ್ಗೆ. ಅಲ್ಲೇ ನಿಂತಿದ್ದಾನಲ್ಲ, ಇವತ್ತಿದ್ದವನ್ಗೆ ಮಾರಿ ಹಬ್ಬ. ಏನಾಯ್ತೆ? ನನ್ನ ತಂಗಿ ಹತ್ರ ಹೋಗಿ ನಾನಿನ್ ಭಾವ ಅಂತ ಹೇಳಿದ್ದಾನೆ. ವಾವ್, ವಾಟ್ ಎ ಸರ್ಪ್ರೈಸ್. ಪೂರ್ವದಲ್ಲಿರೋ ನಿಮ್ಮನೇಲ್ ಮಲ್ಗೆ ಪಶ್ಚಿಮದಲ್ಲಿರೋ ನಮ್ಮನೆಯಿಂದ ಎದ್ದು ಬರ್ತಾರಾಗಿದೆ. ನಿನ್ನ ನೀನು ಏನಂತ ಅಂದ್ಕೊಂಡಿದ್ಯಾ? ಅನ್ಕೊಂಡಿದ್ದೆ 10 ವರ್ಷದಿಂದ ಮದ್ವೆ ಆಗಿದ್ದಿದ್ರೆ 10 ಜನ ಮಕ್ಳಿರ್ತಿದ್ರು ನನ್ಗೂ ನಿಂಗೂ ಅಂತ. ಸ್ಟಾಪ್ ಇಟ್. ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ನಮ್ಮ ಮನೆ ಹತ್ರ ಬಂದು ವಾಚ್ಮನ್ ಕೆಲಸ ಮಾಡೋದು, ನನ್ನ ಫ್ಯಾಮಿಲಿ ಹತ್ರ ಮಾತಾಡೋದಕ್ ನೋಡೋದು, ನನ್ನ ಹಿಂದೆನೇ ಸುತ್ತೋದು ಅಲ್ಲ. ಇದನ್ನೆಲ್ಲ ಮಾಡಿದ್ರೆ ನಾನಿನ್ನ ಲವ್ ಮಾಡ್ತೀನಿ ಅಂತ ಅನ್ಕೊಂಡಿದ್ಯಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನೋಡು, ಇನ್ನೊಂದ್ಸಲಿ ಈ ತರ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಾನು. ಹೇ, ಸಾರಿ. ನೀನ್ ಮೊದ್ಲೇ ಹೇಳ್ಬೇಕಾಗಿತ್ತಲ್ವಾ ನಾನು ಲವ್ ಮಾಡಕ್ ಇಷ್ಟ ಇಲ್ಲ ಅಂತ. ಆಗ ನಾನು ಖಂಡಿತ ನೀನ್ ಹಿಂದೆ ಬರ್ತಾ ಇರ್ಲಿಲ್ಲ. ನೋಡೆ, ಪೊಲೀಸ್ ಅಂದ ತಕ್ಷಣ ಹೇಗೆ ಹೆದರ್ಕೋಬಿಟ್ಟ. ಇನ್ನೊಂದ್ಸಲಿ ನೀನ್ ನನ್ನ ಹಿಂದೆ ಬಂದ್ರೆ ನಿನ್ ಮುಂದೆ ಪೊಲೀಸ್ನವ್ರು ಬರ್ತಾರೆ, ಅದು ಲಾಠಿ ಇಟ್ಕೊಂಡು. ಆಯ್ತಾ? ನಿಮ್ ಸವಾಸನೇ ಬೇಡ ಮೇಡಮ್ ನಂಗೆ. ಆದ್ರೆ ನಿಮ್ಗೋಸ್ಕರ ಖರ್ಚಾಗಿರೋ 58,000 ಕೊಡಿ ಅಷ್ಟೇ. ಏನ ರೀ, ನಿಮ್ ದುಡ್ಡಲ್ಲಿ ನಾವ್ ಒಂದ್ ಟೀ ಕೂಡ ಕುಡ್ದಿಲ್ಲ, ನಾವ್ ಯಾಕ್ರಿ ಕೊಡ್ಬೇಕು? ಹಲೋ ಮೇಡಮ್, ಲವ್ವರ್ಗೋಸ್ಕರ ಖರ್ಚು ಮಾಡಿರೋದಲ್ಲ, ಲವ್ಗೋಸ್ಕರ ಖರ್ಚು ಮಾಡಿರೋದು. ಏನ್ರಿ ನಿಮ್ಮ ಮಾತಿನ ಅರ್ಥ? ವೆರಿ ಸಿಂಪಲ್. ಒಂದ್ ಹುಡ್ಗ ಒಂದ್ ಹುಡ್ಗಿನ ಲವ್ ಮಾಡ್ತಿದ್ದಾನೆ ಅಂದ್ರೆ ಅವಳಿಗೋಸ್ಕರ ಏನೆಲ್ಲಾ ಮಾಡ್ತಾನೆ ಅಂತ ಅರ್ಥ. ಅದೇನ್ರಿ ಮಾಡಿದಿರ ನೀವ್ ನಂಗೆ? ಏನ್ ಮಾಡಿಲ್ಲ. ಫಸ್ಟ್ ಟೈಮ್ ನಾನ್ ನೀನ್ ನೋಡಿದ ತಕ್ಷಣ ನೀನ್ ನನ್ಗೆ ಇಷ್ಟ ಆದೆ. ನೀನ್ ಇಂಪ್ರೆಸ್ ಮಾಡ್ಬೇಕು ಅಂತ ಜಿಮ್ ಸೇರ್ಕೊಂಡೆ. ವಾರಕ್ಕೆ 2 ಸಲ ಫೇಶಿಯಲ್ ಮಾಡಿಸ್ಕೊತಾ ಇದೀನಿ. ನಾನ್ ನಿಂಗ್ ಚೆನ್ನಾಗ್ ಕಾಣ್ಬೇಕು, ಇಷ್ಟ ಆಗ್ಬೇಕು ಅಂತ ಬ್ರಾಂಡೆಡ್ ಬಟ್ಟೆ, ಶೂ, ಗಾಗಲ್ಸ್, ತಕ್ಕಂತೆ ಪರ್ಫ್ಯೂಮು. ನೀನ್ ಎಲ್ಲಿ ಹೋಗ್ತೀಯೋ ಅಲ್ಲಿ ಬರೋದಕ್ಕೆ ಗಾಡಿಗೆ ಪೆಟ್ರೋಲು, ಹೆಲ್ಮೆಟ್ ಹಾಕೊಂಡ್ರೆ ನೀನ್ ನನ್ಗೆ ಎಲ್ಲಿ ಗುರ್ತಿಡಿಯಲ್ವೋ ಅಂತ ಪೊಲೀಸವ್ರಿಗೆ 18 ಸಾರಿ ಫೈನ್ ಕಟ್ಟಿದೀನಿ. ಅಲ್ಲಿ ನಿಂತಿದಾರಲ್ಲ ಅವ್ರು ಒಳ್ಳೆ ಜನ ಅಲ್ಲ, ಬಾರೋ ಫ್ರೆಂಡ್ಸು ಅನ್ಸ್ಕೊಂಡಿರೋ ಕಚಡ ನನ್ ಮಕ್ಳು. ನಾನ್ ಆ ಕಡೆ ತಿರುಗ್ದಾಗ ನೀನ್ ನನ್ ನೋಡ್ದೆ, ನಗಾಡ್ದೆ ಅಂತ ಹೇಳಿ ತಿಂಗಳಿಗೆ 10 ಸಾರಿ ಪಾರ್ಟಿ ಕೇಳ್ತಾರೆ. ಲಾಸ್ಟ್ ವೀಕ್ ನಿಂಗೆ ಹುಷಾರಿಲ್ಲ ಅಂತ ಹೇಳಿದಾಗ ಅರ್ಚನೆ ಮಾಡಿಸಿದ್ದೆ. 1 ನಿಮಿಷ. ಇದನ್ನೆಲ್ಲ ನಾನ್ ಮಾಡು ಅಂತ ಹೇಳಿದ್ನಾ? ಈ ಒನ್ ಸೈಡ್ ಲವ್ ಮಾಡೋ ಹುಡುಗರು ಪ್ರೀತಿ ತಾಯಿ ಇದ್ದಾಗೆ. ತನ್ ಮಕ್ಳು ಇಷ್ಟ ಪಡ್ಲಿ ಬಿಡ್ಲಿ, ಆದ್ರೆ ಅವಳ ಪ್ರೀತಿ ಯಾವತ್ತೂ ಕಡಿಮೆ ಆಗಲ್ಲ. ಇದು ನಾವು. ಸಂತೋಷ. ನೀವ್ ಹೀಗೆ ನನ್ನ ಪ್ರೀತಿ ಮಾಡ್ತಾನೆ ಇರಿ. ಒಂದಲ್ಲ ಒಂದಿನ ಬೀದಿಗೆ ಬೀಳ್ತೀರಾ. ಆಮೇಲೆ ನಾನೇ ಬಂದು ನಿಮ್ ಕೈಗೇನಾದ್ರೂ ಕೊಟ್ಟು ಹೋಗ್ತೀನಿ. ಬರ್ಲಾ? ಹೊರಡೋಣ. ಹಲೋ, ಈಗ್ಲೂ ಬೀದಿಲೇ ನಿಂತಿದ್ದೀನಿ, ನೀನ್ ಹೃದಯ ಕೊಟ್ಟೋಗು. ಹೊಸ ಗಾಳಿ ಬೀಸೋ ಹಾಗಿದೆ, ಪ್ರಯಾಣ ಪ್ರಾಣವಾಗಿದೆ, ಗುಣಗಾನ ನಿನ್ನದಾಗಿದೆ. ಒಂದೊಂದು ಮಾತಲ್ಲೂ ಹೊಸತೇನೋ ಭಾವ ಮೂಡಿದೆ, ಖುಷಿಯನ್ನು ತೀಡಿ ಹೋಗಿದೆ, ಬಿಡುವಿಲ್ಲದಂತೆ ನಿನ್ನ ಮೋಹಿಸಲೇ. ಹಾಯ್, ನೀವು ಲೂಸರಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ.
ನಾನು ಹೇಳಿದಕ್ಕೆಲ್ಲ ಉಲ್ಟಾ ಹೊಡಿತಾವಳಲ್ಲ. ನಾನೇ ಉಲ್ಟಾ ಹೊಡೆದ್ರೆ? ಹಲೋ, ಎಕ್ಸ್ಕ್ಯೂಸ್ ಮೀ, ನನ್ನ ಲವ್ ಮಾಡ್ಬಿಡಿ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಆದ್ರೆ ನಿಮ್ ಕಣ್ಗಳು ಬೇರೆ ಏನೋ ಹೇಳ್ತಾ ಇದೆ. ಏನ್ ಹೇಳ್ತಿದೆ? ಏನೋ ಹೇಳ್ತಿದೆ. ಪಾಪು ಅಂತ. ಹಾ? ನನ್ನ ತಾಯಿ ಕಣ್ಗಳ ತರನೇ ಇದೆ ನಿನ್ ಕಣ್ಗಳು. ಅವಳಿ ಪ್ರಪಂಚ ಬಿಟ್ಟು ಹೋಗ್ಬೇಕಾದ್ರೆ ನನ್ನ ಹತ್ರ ತುಂಬಾ ವಿಚಾರ ಹೇಳ್ಬೇಕು ಅನ್ಕೊಂಡಿದ್ಲು. ಅದ್ರಲ್ಲಿ ಒಂದೇ ಒಂದು ಅವಳ ಕಣ್ಣಲ್ಲಿ ಹೇಳಿದ್ದು, ಪಾಪು ನಾನು ತುಂಬಾ ದೂರ ಹೋಗ್ತಾ ಇದ್ದೀನಿ, ನಾನು ಹೋದ್ಮೇಲೆ ನೀನು ಯಾರೋ ನೋಡ್ಕೋತಾರೆ, ನನ್ನ ಕ್ಷಮಿಸ್ಬಿಡು ಅಂತ ಹೇಳ್ತಾ ಹಾಗೆ ನನ್ನ ನೋಡ್ತಾ ಪ್ರಾಣ ಬಿಟ್ಟು. ಅಮ್ಮ ಅಂತ ಹೇಳಿದಾಗ ನನಗೆ ನೆನಪಾಗೋದು ಅವಳ ಮುಖ ಅಲ್ಲ, ಅವಳ ಕಣ್ಗಳು. ಆ ಕಣ್ಗಳನ್ನ ಮತ್ತೆ ನಾನು ನೋಡಿದೆ ನಿನ್ನಲ್ಲಿ. ಯಾಕೆ ಹೊಡೆದೆ? ಅವನ ನಾನು ತುಂಬಾ ಒಳ್ಳೆ ಹುಡುಗ ಅಂತ ಅನ್ಕೊಂಡಿದ್ದೆ. ಎಲ್ಲಿ ಹೋಗುತ್ತೆ ಗಂಡಸ್ರ ಬುದ್ಧಿ? ಅವನೆಲ್ಲ ಕಣೆ ಮಿಸ್ಬಿಹೇವ್ ಮಾಡಿದ್ದು. ಮತ್ತೆ ಯಾರು? ನೀನ್ ಹಿಂದಿನ ಟೇಬಲ್ ನಲ್ಲಿ ಕೂತಿದ್ನಲ್ಲ ಅವನು. ಹಿಂದು ಮುಂದೆ ನೋಡ್ದೆ ಹೊಡೆದ್ಬಿಟ್ಟಲ್ಲ ನೀನು. ಪಾಪ ಕಣ, ಅವನು ಎಲ್ರ ತರ ಅಲ್ಲ. ನೀನೇನಾ ನೀನೇನಾ ಸತ್ತಿಲ್ಲದೆ ಸೆಳೆದೆ ಮುತ್ತು ಚೋರಿನ ನಿಂತಲ್ಲೇ ನೀಡಿರುವೆ ನಿಂಗಾಗಿಯೇ ನನ್ನ ಹೃದಯ ಜೋಪಾನ. ಎಲ್ಲಿ ಎಲ್ಲಿ ಕಂಡರು ನಿನ್ನ ಪ್ರೇಮ ಮಂಪಾರು ನನ್ನಲ್ಲಿ ನಾನೇ ಇಲ್ಲ ಎಲ್ಲ ನೀನೇನಾ. ಅಮ್ಮ, ನನಗ್ ಫಸ್ಟ್ ಗಂಡು ನೋಡಮ್ಮ. ಯಾಕೆ? ನಮ್ಮ ಅಕ್ಕ ತಿಗ್ಲು ಅಂತ ಗೊತ್ತಾದ್ರೆ ನನ್ಗೆ ಯಾವ ಗಂಡು ಸಿಗಲ್ಲ. ಬಾಯಿ ಮುಚ್ಕೊಂಡು ಸುಮ್ಮನೆ ಇರೆ. ಅವಳಿಗೆ ದೃಷ್ಟಿಯಾಗಿದೆ. ದೃಷ್ಟಿ. ತೂ ಅನ್ನು ತೂ ಅನ್ನು. ಇದು ನಮ್ಮನೆ. ಬಂದೆ ಅಮ್ಮ.
ತಗೋ ಎಲ್ರಿಗೂ ಕಾಫಿ ಕೊಟ್ಟು ಬಾ. ಅಲ್ಲೇನ್ ನೋಡ್ತಿದ್ಯಾ, ತಗೋ. ಅಮ್ಮ, ಒಂದ್ ನಿಮಿಷ ಇರು. ಫ್ರೆಂಡ್ಸ್ ಬಂದಿದ್ದಾರೆ, ಬಂದ್ಬಿಡ್ತಾಳೆ. ಕಾಫಿ ತಗೊಂಡ್ ಬಮ್ಮ. ಅಮ್ಮ, ನೀನು ನೋಡ್ದಾಗೆಲ್ಲ ನನಗೆ ಸರಿಯಾಗಿ ಬೈತಿದ್ದೆ. ಇವಾಗ ಮಾತೇ ಬರ್ತಿಲ್ಲ. ಆದರೆ ಮಾತಾಡ್ತೀನಿ. ಅವತ್ತು ನಡೆದಿದ್ದ ಇನ್ಸಿಡೆಂಟಿಂದ ನಾನಾಗೇ ಇಲ್ಲ. ಯಾರೋ ನನ್ನೊಳಗೆ ಚಾಕು ತಗೊಂಡು ಚುಚ್ಚದಂಗೆ ಆಗ್ತಿದೆ. ಆದರೆ ನನಗೆ ನೋವೇ ಆಗ್ತಿಲ್ಲ. ನಂಗೆ ಹುಷಾರಿಲ್ಲ ಅಂದರೆ ನಾನು ಊಟ ಮಾಡೇ ಮಲಗ್ತಿದ್ದೆ. ಇವಾಗ ನಾನು ಚೆನ್ನಾಗಿದ್ದೀನಿ. ನಂಗೆ ಊಟ ಸೇರ್ತಿಲ್ಲ, ನಿದ್ದೆನೇ ಬರ್ತಿಲ್ಲ. ಗೊತ್ತಾ ನಂಗೆ, ನಾನು ನಿದ್ದೆ ಮಾತ್ರ ತಗೊಂಡ್ ಮಲಗ್ಬೇಕಂತ ಅನ್ಸುತ್ತೆ. ಮೊದಲು ದೂರದಲ್ಲಿ ಯಾರಾದ್ರೂ ಮಾತಾಡ್ತಿದ್ರೆ ನನಗೆ ಕೇಳಿಸ್ತಿತ್ತು. ಇವಾಗ ಅಕ್ಕಪಕ್ಕ ಯಾರಾದ್ರೂ ಕಿರ್ಚಿದ್ರು ನನಗೆ ಕೇಳಿಸಲ್ಲ. ಒಬ್ಬೊಬ್ಳೆ ನಗಾಡ್ತೀನಿ, ಒಬ್ಬೊಬ್ಳೆ ಮಾತಾಡ್ತೀನಿ. ಮನೆಯವರೆಲ್ಲ ನನ್ನ ಹುಚ್ಚಿ ಅಂತ ಅಂದ್ಕೊಂಡಿದ್ದಾರೆ. ಬುಲೆಟ್ ಸೌಂಡ್ ಕೇಳಿಸ್ಕೊಂಡಾಗೆಲ್ಲ ನೀನೇ ಅಂತ ಅಂದ್ಕೊಂಡು ನಿನ್ನೆ ಹುಡುಕ್ತಿರ್ತೀನಿ. ಗೊತ್ತಾ, ನಾನು ಏನಂದ್ರೆ ಈ ಥರ ಫೀಲಿಂಗ್ಸ್ ಎಲ್ಲ ನಂಗೆ ಯಾವತ್ತೂ ಆಗೇ ಇಲ್ಲ. ಇದೇ ಫಸ್ಟ್ ಟೈಮ್. ಯಾಕೆ ಅಂತ 2 ದಿನದಿಂದ ಯೋಚನೆ ಮಾಡ್ತಾನೆ ಇದ್ದೆ. ಆಮೇಲೆ ಗೊತ್ತಾಯ್ತು ನಾನಿನ್ನ ಪ್ರೀತಿಸ್ತಿದ್ದೀನಿ ಅಂತ. ಐ ಲವ್ ಯು. ಎಂಥ ವಿಪರ್ಯಾಸ ಅಲ್ವಾ? ಅವತ್ತು ನಾನು ನಿನ್ನಿಂದೆ ಬರ್ತಿದ್ದೆ, ನೀ ದೂರ ಹೋದೆ. ಇವತ್ತು ನೀ ನನ್ನ ಮುಂದೆ, ನಾನು ಹಿಂದೆ. ಅಂದ್ರೆ ಪ್ಲೀಸ್ ನೀನು ಹೀಗೆಲ್ಲ ಮಾತಾಡ್ಬೇಡ. ನಾನಿದೆ ನಿಜ ಕೇಳಿಸ್ಕೊಳಕ್ಕಾಗಲ್ಲ. 2 ದಿನಕ್ಕೆ ಈ ಥರ ಆಡ್ತಿದ್ಯಲ್ಲ, ಆದರೆ ನಾನು 2 ತಿಂಗಳು ಎಷ್ಟೆಲ್ಲ ಅನುಭವಿಸಿದ್ದೀನಿ. ಸರಿ, ನೀನು ನನ್ನ ತುಂಬ ಲವ್ ಮಾಡ್ತಿದ್ಯಲ್ಲ, ನನ್ನ ಹೆಸರು ನೋಡೋಣ. ಗೊತ್ತಿಲ್ಲ ಅಲ್ಲ, ಆದರೆ ನಾನು ನೀನು ಎಷ್ಟು ಗಂಟೆಗೆ ಎದ್ದೇಳ್ತೀಯಾ, ಎಷ್ಟೊತ್ತಿಗೆ ಮಲಗ್ತೀಯಾ, ನಿಂಗೆ ಏನು ಇಷ್ಟ ಇಲ್ಲ, ನೀನು ಎಲ್ಲಿ ಹೋಗ್ತೀಯಾ, ನಿಂಗೆ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, ಪ್ರತಿಯೊಂದು ಗೊತ್ತು. ನಾನು ನಿನ್ನಿಂದೆ ಬರಬೇಕಾದ್ರೆ ನಿನ್ನೆರಳು ಸಹ ನನಗೆ ಕಾಮನ್ ಬಿಲ್ಲ ಕಾಣಿಸ್ತಾ ಇತ್ತು. ಆದರೆ ಈಗ ನೀನು ನನ್ನ ಎದುರುಗಡೆ ನಿಂತಿದ್ರು ಕಾಣಿಸ್ತಾ ಇಲ್ಲ. ಪ್ಲೀಸ್. ಯಾವ ಕಣ್ಗಳಿಗೆ ನಾನು ಇಷ್ಟ ಆಗಬೇಕು ಅಂತ ಅಂದ್ಕೊಂಡಿದ್ನೋ ಅದೇ ಕಣ್ಗಳು ನನ್ನ ತಪ್ಪಾಗಿ ನೋಡ್ಬಿಡ್ತು. ಹಳೆದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡ. ಮನಸ್ಸು ಸತ್ತೋಗಿರೋ ಮನ್ಸಿಗೆ ಸಮಾಧಿ ಮಾಡಕ್ಕೆ ಬಂದಿದ್ದೀನಿ. ಮತ್ತಿನ್ಯಾವತ್ತೂ ನಿಂಗೆ ನಾನು ತೊಂದರೆ ಕೊಡಲ್ಲ. ಬಾಯ್. ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡ. ನಿನ್ನ ಬಗ್ಗೆ ಎಲ್ಲನೂ ತಿಳ್ಕೊತೀನಿ. ನಿಂಗೊಂದು ವಿಷಯ ಗೊತ್ತಾ, ನಾನು ತುಂಬ ಬೇಗ ಕಲಿತೀನಿ. ನಾನು ತುಂಬಾನೇ ಬೇಗ ಮರೀತೀನಿ. ಪ್ಲೀಸ್ ನಿಂತ್ಕೋ. ನಾನು ತುಂಬ ಲವ್ ಮಾಡ್ತಿದ್ದೀನಿ. ನನ್ನ ಬಿಟ್ಟು ಹೋಗ್ಬೇಡ. ನಾನು ಹೋಗಿ 2 ದಿನ ಆಯ್ತು. ನಿಂತ್ಕೋ ಪ್ಲೀಸ್. ಯಾಕೆ ಮಗಳೇ, ಏನಾಯ್ತು? ಯಾಕಪ್ಪ ಮದ್ವೆಗ್ ಮುಂಚೆನೆ ನಮ್ಮ ಹುಡುಗಿನ ಅಳಿಸ್ತಾ ಇದ್ಯಾ? ಮದ್ವೆ ಗಂಡು ನಾನಲ್ಲ, ಅವನು. ಬಾವಾ, ಸಾರಿ.
ಮದ್ವೆ ಆಗ್ತ್ಯಾ? ಯಾಕೋ ನಾನು ಇಷ್ಟ ಅಳಿಸ್ದೆ? ನಿನ್ ಮದ್ವೆ ಆದ್ಮೇಲೆ ನನ್ ಕಣ್ಣೀರ್ ಹಾಕೋದು ಇದ್ದೇ ಇರುತ್ತಲ್ವಾ?